me forever on fire. ಇನ್ನು ಪ್ರಿಯಾಂಕ್ ಖರ್ಗೆ ಮೇಲೆ ಬಿಜೆಪಿ ನಾಯಕರ ಕಣ್ಣು ಯಾಕೆ ಟಾರ್ಗೆಟ್ ಆಗ್ತಾರೆ? ಪ್ರಿಯಾಂಕ್ ಖರ್ಗೆ ಗುತ್ತಿಗೆದಾರ ಸಚಿನ್ ಸೂಸೈಡ್ ಪ್ರಕರಣದಲ್ಲಿ ಆರೋಪವನ್ನ ಮಾಡ್ತಾ ಇರೋದು ಯಾಕೆ? ಹಾಗಾದ್ರೆ ಇವರು ಯಾಕೆ ಇಲ್ಲಿ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಸಿಲುಕಿಸುವಂತ ಪ್ರಯತ್ನನ, ಆ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಹೆಸರಿಗೆ ಮಸಿ ಬಳಿಯುವಂತ ಪ್ರಯತ್ನನ, ಈ ಪ್ರಕರಣ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಕ್ಕೆ ಹೊರಟಿದೆಯಾ ಹಾಗಾದ್ರೆ ಬಿಜೆಪಿ ಅನ್ನೋದು? ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕರು ಇದಕ್ಕೆ ಯಾವ ರೀತಿ ಕೌಂಟರ್ನ ಕೊಡ್ತಾರೆ. ಇಲ್ಲಿ ನಾವು ಗಮನಿಸಿದ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಹೆಸರು ರಾಷ್ಟ್ರ ಮಟ್ಟದಲ್ಲಿ ಗಮನವನ್ನು ಸೆಳೀತಾ ಇರುತ್ತೆ. ಯಾವಾಗಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಿಜೆಪಿ ನಾಯಕರ ಚಳಿಯನ್ನು ಬಿಡಿಸೋದ್ರಲ್ಲಿ ನಂಬರ್ 1. ಅಲ್ಲಿ ರಾಜ್ಯಸಭೆಯಲ್ಲೂ ಕೂಡ, ಕೇಂದ್ರ ಮಟ್ಟದಲ್ಲಿ, ಇಲ್ಲಿ ರಾಜ್ಯದಲ್ಲಿ ಬಂದರೆ ಪ್ರಿಯಾಂಕ್ ಖರ್ಗೆ ಅವರು ನಮಗೆ ಮೊದಲ ಸಾಲಲ್ಲಿ ನಿಂತಾರೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅವರ ಹಗರಣಗಳ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದು ಇದೇ ಪ್ರಿಯಾಂಕ್ ಖರ್ಗೆ. ಯಾಕಂದರೆ ಅಷ್ಟು ಜ್ಞಾನವನ್ನು ಹೊಂದಿದ್ದಾರೆ, ಮಾಧ್ಯಮ ಒಂದು ಏನು ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿದ್ದಾರೆ. KPCCಯಲ್ಲಿ ಅವರು ಸಚಿವರಾದ ಮೇಲಂತರೂ ಕೂಡ ಈಗ ಇನ್ನೂ ಆಳಕ್ಕೆ ಹೋಗಿ BJPಯ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಈಗ BJPಯ ಹಳೆ ಹಗರಣಗಳು ಕೂಡ ಓಪನ್ ಆಗೋ ಸಾಧ್ಯತೆಗಳಿದ್ದಾವೆ. ಬಿಟ್ಕಾಯಿನು PSI ಪ್ರಕರಣಕ್ಕೆ ಮತ್ತೆ ಮರುಜೀವ ನೀಡೋಕೆ ಸರ್ಕಾರ ಕೂಡ ನಿರ್ಧಾರವನ್ನು ಮಾಡಿದೆ. BJPಯ ಒಂದೊಂದು ಹಗರಣಗಳ ಮೇಲೆ ಸರ್ಕಾರ ಗಮನ ಹರಿಸಿದೆ. ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರು, ನೀವು IT ಬಿಡಿ, ED, CBI, ಅಮಿತ್ ಶಾ ಬಂದರೂ ಕೂಡ ನಾನೇನು ಮಾಡೋಕ್ಕಾಗಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದೇ ಹಾದಿಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಂಥವ್ರು ಸಿದ್ಧಾಂತಗಳ ಮೇಲೆ, RSS ವಿರುದ್ಧ. ನಾನು ಹಾಗೆ ಮಾಡ್ತೀನಿ, ನಮ್ಮ ತಂದೆ ಹಾದಿಯಲ್ಲಿ ಹೋಗ್ತೀನಿ ಅಂತ ಅವ್ರು ಹೇಳಿದ್ರು. ಆದರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಆಗ್ತಾರೆ ಅಂದರೆ, ಕರ್ನಾಟಕದಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡಿದರೆ ಕೇಂದ್ರದಲ್ಲಿ ಅವರ ಮಗನ ಮೇಲೆ ಈ ಆರೋಪಗಳನ್ನು ಮಾಡಿ ಈ ಥರದ ಕೆಸರೆರಚಾಟ ಮಾಡಿ ರಾಷ್ಟ್ರಾದ್ಯಂತ ಅದನ್ನು ಅವರ ತಂದೆ ಏನಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೇಲೆ ಮಸಿ ಬಳಿಯುವಂಥ ಪ್ರಯತ್ನನ BJP ಮಾಡ್ತಾ ಇದೆಯಾ? ರಾಷ್ಟ್ರ ಮಟ್ಟದಲ್ಲಿ ಅವರ ಹೆಸರಿಗೆ ಕಳಂಕ ತರಲಿಕ್ಕೆ ಈ ರೀತಿ ಹೋರಾಟಗಳಾಗಿರ್ಬೋದು, ಟಾರ್ಗೆಟ್ ಆಗಿರ್ಬೋದು, BJP ನಾಯಕರಿಂದ ನಡೀತಾ ಇರ್ಬೋದು ಅನ್ನುವಂಥ ಚರ್ಚೆಗಳು ಶುರುವಾಗ್ತಾ ಇದೆ ರಾಜಕೀಯ ವಲಯದಲ್ಲಿ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈ ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಬಹಳ ಆಕ್ಟಿವ್ ಆಗಿ ಪ್ರಿಯಾಂಕ್ ಖರ್ಗೆ ಅವರು ದಾಖಲೆಗಳ ಸಮೇತವಾಗಿ ಹಗರಣಗಳನ್ನು ಬಿಚ್ಚಿಡ್ತಾ ಇದ್ರು. ಈಗ ಮತ್ತೆ ಅದು ಕಂಟಿನ್ಯೂ ಆಗ್ತಾ ಇದೆ. ಆದರೆ ಟಾರ್ಗೆಟ್ ಜಾಸ್ತಿ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಅನ್ನೋದು ಸಹಜವಾಗಿ ಪ್ರಶ್ನೆ ಬರುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಖರ್ಗೆ ಕುಟುಂಬಕ್ಕೆ ಕಳಂಕ ತರುವಂಥ ಒಂದು ಪ್ಲಾನ್ ಏನಾದರೂ ನಡೀತಾ ಇರ್ಬೋದಾ ರಾಜಕೀಯವಾಗಿ ಅನ್ನೋದು ಚರ್ಚೆ? ಹಾಗಾದ್ರೆ ಖಂಡಿತ ಪ್ರಭು, ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಏನಿದೆ, ಈ ಪ್ರಕರಣವನ್ನ ಮುಂದಿಟ್ಕೊಂಡು ಬಿಜೆಪಿ ಈಗ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನ ರೂಪಿಸ್ತಾ ಇದೆ. ಹಿಂದೆ ಬೆಳಗಾವಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಈಶ್ವರಪ್ಪನವರ ವಿರುದ್ಧ ಯಾವ ರೀತಿಯಾದಂತಹ ಆರೋಪವನ್ನ ಮಾಡಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಆ ಪ್ರಕರಣವನ್ನ ಕಾಂಗ್ರೆಸ್ ಕೂಡ ಹೈಜಾಕ್ ಮಾಡಿತ್ತು. ಈಶ್ವರಪ್ಪನವರ ರಾಜೀನಾಮೆಗೆ ಆಗ್ರಹಿಸಿ ಬೃಹತ್ ಹೋರಾಟವನ್ನ ರೂಪಿಸಿತ್ತು. ನಿರಂತರವಾಗಿ ಬಿಜೆಪಿಯ ವಿರುದ್ಧ ತಿರುಗಿ ಬಿದ್ದಿತ್ತು. ಅದರ ಫಲ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲೋದಕ್ಕೂ ಕೂಡ ಸಹಾಯಕ ಆಯಿತು. ಸೊ ಅದೇ ಮಾದರಿಯಲ್ಲಿ ಈಗ ಬಿಜೆಪಿಗೂ ಕೂಡ ಸಚಿನ್ ಸೂಸೈಡ್ ಪ್ರಕರಣ ಒಂದು ಅಸ್ತ್ರವಾಗಿ ಸಿಕ್ಕಿದೆ. ಹಾಗಾಗಿ ಆ ವಿಚಾರವನ್ನೇ ಮುಂದಿಟ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರನ್ನ ರಾಜೀನಾಮೆ ಕೊಡಬೇಕು ಅಂತೇಳಿ ಈಗ ಆಗ್ರಹವನ್ನ ಮಾಡಿ ರಾಜ್ಯಾದ್ಯಂತ ಹೋರಾಟಕ್ಕೆ ಈಗ ಮುಂದಾಗಿದೆ. ನಿನ್ನೆ ಸಚಿನ್ ನಿವಾಸಕ್ಕೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಬೀದರ್ಗೆ ಭೇಟಿಯನ್ನ ಕೊಟ್ಟಿದ್ರು, ಸಾಂತ್ವನವನ್ನ ಹೇಳಿದ್ರು. ಇದನ್ನ ಹೇಗಾದ್ರೂ ಮಾಡಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ರೂಪಿಸಿದ್ದೆ ಆದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಡ್ಯಾಮೇಜ್ ಮಾಡಬಹುದು, ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. ಹಾಗೆ AICC ಮಟ್ಟದಲ್ಲಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ನಾವು ಕಪ್ಪು ಚಿಕ್ಕೆಯನ್ನ ತರಬಹುದು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಲೆಕ್ಕಾಚಾರವನ್ನ ಹಾಕಿದ್ದಾರೆ. ಸೊ ಹಾಗಾಗಿ ಈ ಹೋರಾಟವನ್ನ ನಿರಂತರವಾಗಿ ಇಟ್ಕೊಳ್ಬೇಕು ಅನ್ನುವಂತ ಸೂಚನೆಯ ಮೇಲೆ ಈಗ ಹೋರಾಟವನ್ನ ಪ್ರಾರಂಭಿಸಿದ್ದಾರೆ. ಇದಕ್ಕೆ ತಿರುಗೇಟನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಮುಂದಾಗಿದೆ. ಕೋವಿಡ್ ಹಗರಣವನ್ನ ಮುಂದಿಟ್ಕೊಂಡು ಈಗ ಬಿಜೆಪಿ ನಾಯಕರ ಹೋರಾಟಕ್ಕೆ ತಡೆಯನ್ನ ಒಡ್ಬೇಕು ಅಂತೇಳಿ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ನಿನ್ನೆ ಇದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಗಿದೆ. ನ್ಯಾಯಮೂರ್ತಿ ಕುನ್ನಾ ಅವರ ಕಮಿಟಿ ಈಗಾಗಲೇ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿದೆ. ಮಧ್ಯಂತರ ವರದಿಯಲ್ಲಿ ಯಡಿಯೂರಪ್ಪ ಹಾಗೆ ಶ್ರೀರಾಮುಲು ಅವರ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥದ್ದು ಸೋರಿಕೆಯಾಗಿತ್ತು.
ಸೊ ಹಾಗಾಗಿ ಮುಂದೆ ಪೂರ್ಣ ಪ್ರಮಾಣದ ವರದಿಯನ್ನ ಕೆಲವೇ ದಿನಗಳಲ್ಲಿ ಸಲ್ಲಿಕೆ ಮಾಡಲಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಪೂರ್ಣ ಪ್ರಮಾಣದ ವರದಿ ಬಂದಿದ್ದೇ ಆದ್ರೆ ಮತ್ತಷ್ಟು ರಾಜಕಾರಣಿಗಳ ಹೆಸರುಗಳು ಅದರಲ್ಲಿ ತಳುಕು ಹಾಕಿಕೊಳ್ಳುವಂತ ಒಂದು ಸಾಧ್ಯತೆಗಳಿದೆ. ಸೊ ಆ ಕಾರಣಕ್ಕೆ ಈ ವಿಚಾರವನ್ನೇ ಈಗ ನಾವು ಮತ್ತಷ್ಟು ದೊಡ್ಡದಾಗಿ ಮಾಡಬೇಕು, ಇದನ್ನ ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ಇದನ್ನ ನಾವು ಇದರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿದ್ದೇ ಆದ್ರೆ ಬಿಜೆಪಿ ನಾಯಕರಿಗೆ ಥ್ರೆಟ್ ಅನ್ನ ಕೊಡಬಹುದು, ಮತ್ತೊಂದು ಕಡೆ ಅವರ ಬಾಯಿಯನ್ನ ಮುಚ್ಚಿಸಬಹುದು ಅನ್ನುವಂತ ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಈ ಪ್ರಕರಣದಲ್ಲಿ ಅವಕಾಶಗಳಿದ್ರು ಸರ್ಕಾರ ಒಂದು ಕಡೆ ಹಿಂದೇಟನ್ನ ಹಾಕ್ತಾ ಇತ್ತು. ರಾಜಕಾರಣದಲ್ಲಿ ನಾವು ಈಗ ಕ್ರಮಕ್ಕೆ ಮುಂದಾಗಿದ್ದೆ ಆದ್ರೆ ಮುಂದೊಂದು ದಿನ ಅವರು ಅಧಿಕಾರಕ್ಕೆ ಬಂದ ನಂತರ ನಮ್ಮ ಮೇಲೂ ಕೂಡ ತಿರುಗಿ ಬೀಳಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಹಿಂದೇಟನ್ನ ಹಾಕ್ತಾ ಇತ್ತು. ಆದ್ರೆ ಈಗ ಯಾವಾಗ ಈ ರೀತಿಯಾಗಿ ಒತ್ತಡವನ್ನ ತರುವಂತ ನಿಟ್ಟಿನಲ್ಲಿ ಬಿಜೆಪಿ ಪ್ರಯತ್ನವನ್ನ ಮಾಡ್ತಾ ಇದೆಯೋ ಅದಕ್ಕೆ ನಾವು ತಿರುಗೇಟನ್ನ ಕೊಡ್ಲೇಬೇಕು ಅನ್ನುವಂತ ಕಾರಣಕ್ಕೆ ಈಗ ಕೋವಿಡ್ ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ಹೊರಟಿದೆ. ಪೂರ್ಣ ಪ್ರಮಾಣದ ವರದಿಯನ್ನ ಸಲ್ಲಿಸುವಂತೆ ಕಮಿಟಿಗೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಕಮಿಟಿಯ ವರದಿ ಬರುವ ಮುನ್ನವೇ ಈಗಾಗಲೇ ಸದನ ಸಮಿತಿ ಕೂಡ ವರದಿಯನ್ನ ಕೊಡ್ತಾ ಇದೆ. ಸೊ ಇದನ್ನ ಮುಂದಿಟ್ಕೊಂಡೆ ಈಗ ಬಿಜೆಪಿ ನಾಯಕರ ಮೇಲೆ ಸವಾರಿಯನ್ನ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ನಿರ್ಧಾರವನ್ನ ತೆಗೆದುಕೊಂಡಿದೆ. ಮತ್ತೊಂದು ಕಡೆ ಬಿಟ್ಕಾಯಿನ್ PSI ಪ್ರಕರಣಕ್ಕೂ ಕೂಡ ಜೀವವನ್ನ ಕೊಡೋದಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಈ ಮೂಲಕ ಬಿಜೆಪಿ ಎಲ್ಲೂ ಕೂಡ ಹೋರಾಟಕ್ಕೆ ಇಳಿಬಾರ್ದು, ಆ ಹೋರಾಟಕ್ಕೆ ಅಡೆತಡೆಗಳನ್ನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರು ಹಾಕಿದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡಿ ನಿರಂತರವಾಗಿ ಬಿಜೆಪಿ ನಾಯಕರು ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದರಲ್ಲೂ ಈ ಸಚಿನ್ ಗುತ್ತಿಗೆದಾರ ಏನಿದ್ದಾನೆ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟ, ಅಲ್ಲಿ ಆತನ ಡೆತ್ ನೋಟನ್ನು ಉಲ್ಲೇಖವನ್ನು ಮಾಡಿಕೊಂಡು ಇವರು ಅದೇ ಅಸ್ತ್ರವನ್ನು ಇಟ್ಕೊಂಡು ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡೋಕ್ಕೆ ಹೊರಟಿದ್ದಾರೆ. ರಾಷ್ಟ್ರಾದ್ಯಂತ ಖರ್ಗೆ ಕುಟುಂಬಕ್ಕೆ ಒಂದು ರೀತಿ ಕಪ್ಪು ಚುಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನಗಳನ್ನು ಮಾಡ್ತಾ ಇರ್ಬೋದು ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ.